ಶ್ರೀ 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 ಸದ್ಗುರು ಬ್ರಹ್ಮಂ ಅನ್ವರಾನಂದ ಸ್ವಾಮಿಯವರ ಜೀವನ ಚರಿತ್ರೆ. ಶ್ರೀ ಅನ್ವರಾನಂದ ಸ್ವಾಮಿಯವರು ಬೋಧಿಸುವ ಮನೋಶಾಸ್ತ್ರದ ವಿಷಯದಲ್ಲಿ ನಿರರ್ಗಳವಾಗಿ ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿಕೊಡುತ್ತಿದ್ದರು. ತಾನು ಒಬ್ಬ ಗುರು ಆಗಿದ್ದರೂ ಒಂದು ದೊಡ್ಡ ಆಶ್ರಮದ ಟ್ರಸ್ಟಿನ ಅಧಿಪತಿಯಾದರು. ಅವುಗಳ ವಿಷಯವನ್ನು ಕಾಲೇಜಿನ ಸಹಪಾಠಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತೋರ್ಪಡಿಸಿಕೊಳ್ಳದಂತೆ ಒಬ್ಬ ಸಾಧಾರಣ ಅಧ್ಯಾಪಕರಾಗಿದ್ದರು. ಈ ರೀತಿಯಲ್ಲಿ ಗುರುವಾಗಿ ಅಧ್ಯಾಪಕರಾಗಿ 2 ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದರು. ಶ್ರೀಗಳು ಬರುಬರುತ್ತಾ ಸರ್ವಧರ್ಮ ಆಶ್ರಮದ ನಿರ್ಮಾಣದ ಸಲುವಾಗಿ ಹಾಗೂ ಶಿಷ್ಯ ಭಕ್ತಾದಿಗಳಿಗೆ ಪೂರ್ತಿ ಸಮಯವನ್ನು ವಿನಿಯೋಗಿಸುವ ಉದ್ದೇಶಕ್ಕಾಗಿ ದಿನಾಂಕ 6/6/1996ರಂದು ಸ್ವಇಚ್ಛೆಯಿಂದ ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ತಮ್ಮ ಪೂರ್ತಿ ಸಮಯವನ್ನು ಆಶ್ರಮಕ್ಕೆ ಮೀಸಲಿಟ್ಟು ಆಶ್ರಮದ ಅಭಿವೃದ್ಧಿಗೆ ಬಹಳಷ್ಟು ಕಷ್ಟಪಡುತ್ತಿದ್ದರು. ಶ್ರೀಗಳು ತಮ್ಮ ಕುಟುಂಬ ಪೋಷಣೆಗಾಗಿ ತಮಗೆ ಬರುತ್ತಿದ್ದ ಸಂಬಳದಿಂದಲೇ ಖರ್ಚು ಮಾಡುತ್ತಾ ಅದರಲ್ಲಿ ಸ್ವಲ್ಪ ಉಳಿತಾಯ ಮಾಡಿ ಅದನ್ನು ಶಿಷ್ಯ ಭಕ್ತಾದಿಗಳ ಜೊತೆಗೂಡಿ ಆಶ್ರಮದ ಸೇವಾ ಕಾರ್ಯಕ್ರಮಗಳಿಗೆ ವಂತಿಗೆ ನೀಡುತ್ತಿದ್ದರು. ಆಶ್ರಮದ ನಿಮಿತ್ತ ಕೆಲಸದ ಮೇಲೆ ಶಿಷ್ಯ ಭಕ್ತಾದಿಗಳ ಹಳ್ಳಿಗಳ ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿ ಬಂದ ಸಂದರ್ಭದಲ್ಲಿ ತಮ್ಮ ಸ್ವಂತ ಖರ್ಚಿನಿಂದಲೇ ಹೋಗಿ ಬರುತ್ತಿದ್ದರು. ಆಶ್ರಮದ ಟ್ರಸ್ಟ್ ಹಣವನ್ನು ಎಂದೂ ತಮ್ಮ ಸ್ವಂತಕ್ಕೆ ಯಾವುದೇ ಕಾರಣಕ್ಕೂ ಮುಟ್ಟುತ್ತಿರಲಿಲ್ಲ. ತಮ್ಮ ಸ್ವಇಚ್ಛಾ ನಿವೃತ್ತಿಯ ನಂತರ ಸಂಬಳವಿಲ್ಲದೆ ಕೇವಲ ಪಿಂಚಣಿ ಹಣದಿಂದಲೇ ಕುಟುಂಬವನ್ನು ಇತರೆ ಖರ್ಚುಗಳನ್ನು ನಿಭಾಯಿಸುತ್ತಾ ಬಂದರು. ಎಂತಹ ಕಷ್ಟ ಪರಿಸ್ಥಿತಿಯಲ್ಲಿಯೂ ತಮ್ಮ ವ್ರತಕ್ಕೆ ಭಂಗ ಬರದಂತೆ ನೋಡಿಕೊಂಡು ಬಹಳ ಸಾಧಾರಣ ಜೀವನವನ್ನು ನಡೆಸಿ ನಿರಾಡಂಬರವಾಗಿ ಇದ್ದರು. ಆಹಾರ ವಿಷಯಗಳಲ್ಲಿ ಸಸ್ಯಾಹಾರಿ ಪದಾರ್ಥವನ್ನು ತೆಗೆದುಕೊಳ್ಳುತ್ತಿದ್ದರು. ರಾಗಿ ಮುದ್ದೆ, ಜೋಳದ ರೊಟ್ಟಿ, ಹುಣಸೆ ತೊಕ್ಕು, ಚಟ್ನಿ ಇದೇ ಅವರ ಆಹಾರವಾಗಿತ್ತು. ಇವರು ತುಂಬ ಮಿತ ಆಹಾರವನ್ನು ಸೇವಿಸುತ್ತಿದ್ದರು. ಮೈಸೂರಿನ ಬಳಿ ಇರುವ ಬೆಳಗೊಳ ಗ್ರಾಮದ ಕಾವೇರಿ ನದಿ ತೀರದಲ್ಲಿ ಸರ್ವಧರ್ಮ ಆಶ್ರಮವನ್ನು ಪ್ರಾರಂಭಿಸಿರುತ್ತಾರೆ. ಕಾವೇರಿ ನದಿ ತೀರದಿಂದ ಆಶ್ರಮಕ್ಕೆ ಪ್ರವೇಶ ಮಾಡಬೇಕಾದರೆ ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ನದಿಯಲ್ಲಿನ ನೀರಿನ ಮಧ್ಯೆ ಇರುವ ಕಲ್ಲು ಬಂಡೆಗಳನ್ನು ದಾಟಿಕೊಂಡು ಕಷ್ಟದಿಂದ ಹೋಗಬೇಕಾಗಿತ್ತು.